ಸರ್ ಹೇಳಿ ಸರ್ ರಿಸೈನ್ ಮಾಡಿದ್ರಿ ಸರ್ CM ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರಂತ ಸರ್? ಏನಾಯ್ತು ಸರ್? ಏನು ಯಾರು ಮನವೊಲಿಸಿದ ಸರ್? ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ ಸರ್? ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿನ ಏನಾದರೂ ಯಾರಾದರೂ CM ಅದು ಸರ್? ಸರ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಮಾತಾಡಿದರು. ಹಾಂ ಸರ್, ಮೊದಲನೇ ಮಾತಾಡಿದರು. ಹಾಂ ಸರ್. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರಂತ ಸರ್? ಏನಾಯ್ತು ಸರ್? ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ ಸರ್? ಹೇಳಿ ಸರ್ ರಿಸೈನ್ ಮಾಡಿದ್ರಿ ಸರ್ CM ಅವ್ರಿಗೆ ಒಂದು ಲೆಟ್ರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರಂತ ಸರ್? ಏನಾಯ್ತು ಸರ್? ಏನು ಯಾರು ಮನವೊಲಿಸಿದ ಸರ್? ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ ಸರ್? ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿನ ಏನಾದರೂ ಯಾರಾದರೂ CM ಅದು ಸರ್? ಸರ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಮಾತಾಡಿದರು. ಹಾಂ ಸರ್, ಮೊದಲನೇ ಮಾತಾಡಿದರು. ಹಾಂ ಸರ್. ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರಂತ ಸರ್? ಏನಾಯ್ತು ಸರ್? ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ